ಬೆಂಗಳೂರಿನ ಎರಡನೇ ಏರ್ಪೋರ್ಟ್ಗೆ ಹಲವು ಅಡ್ಡಿ ಆತಂಕಗಳು ಎದುರಾಗಿವೆ. ಜಾಗ ಸಮತಟ್ಟು ಮಾಡೋಕೆ ಅಂತಾನೆ ಬೇಕಾಗುತ್ತೆ ಕಾಮಗಾರಿಯ ಅರ್ಧದಷ್ಟು ಹಣ. ಮತ್ತೊಂದು ಕಡೆ ಬೆಟ್ಟ ಗುಡ್ಡಗಳು ಇಳಿಜಾರಿನಿಂದಾಗಿ ಭಾರಿ ಹಣ ವ್ಯಯ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಎಐಎ ಏನಿದೆ ವರದಿಯನ್ನ ಕೊಟ್ಟಿದೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಕೊಟ್ಟಿರೋ ವರದಿ. ಇದರ ಜೊತೆ ಬೇರೆ ಬೇರೆ ಇಲಾಖೆಗಳ ಅನುಮತಿ ಕೂಡ ಬೇಕಾಗುತ್ತೆ. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ವರದಿ ನೀಡಿರುವಂತ ವಿಮಾನ ನಿಲ್ದಾಣ ಪ್ರಾಧಿಕಾರ ವಿಮಾನ ನಿಲ್ದಾಣಕ್ಕೆ 3 ಜಾಗಗಳನ್ನ ಗುರುತಿಸಿತ್ತು ರಾಜ್ಯ ಸರ್ಕಾರ. ಅದರಲ್ಲಿ ಕನಕಪುರ, ರಾಮನಗರ, ನೆಲಮಂಗಲ ಬಳಿ ಜಾಗ ಗುರುತುಪಡಿಸಲಾಗಿತ್ತು. 3 ಜಾಗಗಳನ್ನ ಕೇಂದ್ರ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಕಳಿಸಿತ್ತು. ಇದೀಗ ಪ್ರಾಧಿಕಾರ ಪರಿಶೀಲನೆ ಮಾಡಿ ಅಡೆತಡೆಗಳ ಬಗ್ಗೆ ಒಂದು ವರದಿ ಕೊಟ್ಟಿದೆ. ಹೀಗಾಗಿ ಸರ್ಕಾರ ಎರಡನೇ ವಿಮಾನ ನಿಲ್ದಾಣ ಮಾಡುತ್ತಾ ಇಲ್ವಾ? ಹಾಗಾದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಖರ್ಚಿಗೆ ಮುಂದಾಗುತ್ತಾ? ಏರ್ಪೋರ್ಟ್ಗೆ ಹಲವು ಅಡ್ಡಿಗಳು ಎದುರಾಗ್ತಾ ಇದೆ. ಏನ್ ಅಡ್ಡಿಗಳು? ಯಾವ ರೀತಿಯಾಗಿ ಖರ್ಚು ಬೇಕಾಗುತ್ತೆ ಹೆಚ್ಚಾಗಿ? ಏನ್ ವರದಿ ಕೊಟ್ಟಿದೆ ಹಾಗಾದ್ರೆ ಎಎಐ ಅನ್ನೋದನ್ನ ನಾವು ನೋಡೋದಾದ್ರೆ, ಈ ಪ್ರದೇಶಗಳೇನಿದ್ದಾವೆ 3 ಪ್ರದೇಶಗಳನ್ನ ಗುರುತಿಸಿದ್ದಾರೆ. ನೆಲಮಂಗಲ, ಕನಕಪುರ. ಇಲ್ಲಿ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತ ಕನಕಪುರ ಬಳಿಯ ಚೂಡಹಳ್ಳಿಯ ಜಾಗ, ಚೂಡಹಳ್ಳಿ ಎನ್ನುವಂತ ಜಾಗವನ್ನು ಗುರುತಿಸಲಾಗಿದೆ. ಅಲ್ಲಿ ಬರೀ ಬೆಟ್ಟ ಗುಡ್ಡಗಳೇ ಇವೆ, ಸಮತಟ್ಟು ಮಾಡಬೇಕಾಗುತ್ತೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವೂ ಕೂಡ ವ್ಯಾಪ್ತಿಗೆ ಬರುತ್ತೆ ಇಲ್ಲಿ. ಜೊತೆಗೆ HAL ನಿಲ್ದಾಣವು ಇದರ ವ್ಯಾಪ್ತಿಗೆನೆ ಬರುತ್ತೆ. ಬನ್ನೇರುಘಟ್ಟ ವನ್ಯಜೀವಿಗಳಿಂದಾಗಿ ನಿಲ್ದಾಣಕ್ಕೆ ಅನುಮತಿ ಸಿಗೋದೇ ಕಷ್ಟ. ಜೊತೆಗೆ ಬೆಟ್ಟ ಗುಡ್ಡ, ಇಳಿಜಾರು, ಸಮತಟ್ಟು ಈ ರೀತಿಯಾಗಿರೋದ್ರಿಂದ ಈ ಜಾಗವನ್ನ ಇಲ್ಲಿ ಸಮತಟ್ಟು ಮಾಡೋದಕ್ಕೆ ಅಂತ ಹೆಚ್ಚಿನ ಹಣವನ್ನ ವ್ಯಯಿಸಬೇಕಾಗುತ್ತೆ. ಇನ್ನು ಎರಡನೇ ಜಾಗ ಸೋಮನಹಳ್ಳಿಯೂ ಕೂಡ ಕನಕಪುರ ವ್ಯಾಪ್ತಿಯಲ್ಲೇ ಬರುತ್ತೆ. ಇಲ್ಲೂ ಅದೇ ಸಮಸ್ಯೆಗಳು, ಬೆಟ್ಟ ಗುಡ್ಡಗಳಿವೆ, ಇಳಿಜಾರುಗಳನ್ನ ಮೊದಲು ಸಮತಟ್ಟು ಮಾಡಬೇಕಾಗುತ್ತೆ. ಅದಕ್ಕೆ ನೂರಾರು ಕೋಟಿ ರೂಪಾಯಿ ಹಣ ಖರ್ಚಾಗುತ್ತೆ. 3ನೇ ಜಾಗ ಕೂಡ ನೆಲಮಂಗಲದ ಬಳಿ, ಅಲ್ಲೂ ಕೂಡ ಬೆಟ್ಟ ಗುಡ್ಡಗಳೇ ಇರುವಂಥದ್ದು, ತಗ್ಗು ಪ್ರದೇಶ ಇದೆ, ಅದನ್ನ ಸಮತಟ್ಟು ಮಾಡಬೇಕಾಗುತ್ತೆ. ಇಲ್ಲಿಯೂ ಬೆಟ್ಟ ಗುಡ್ಡ ತಗ್ಗುಗಳ ಸಮತಟ್ಟಿಗೆ ಹೆಚ್ಚಿನ ಹಣ ಬೇಕಾಗುತ್ತೆ. ಜೊತೆಗೆ ಹಲವು ಇಲಾಖೆಗಳ ಅನುಮತಿಯನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ. ಅನುಮತಿ ಸಿಗುತ್ತಾ? ಸಿಕ್ಕರೆ ಓಕೆ, ಸಿಗ್ಲಿಲ್ಲ ಅಂದ್ರೆ ಮತ್ತೆ ಇದೇ ರೀತಿಯಾಗಿ ಹಣ ಖರ್ಚು ಮಾಡಬೇಕು ಅಂದ್ರೆ, ಹೀಗಾಗಿ ಹೆಚ್ಚಿನ ಹಣದ ಅವಶ್ಯಕತೆ ಇದೆ ಅಂತ ಈಗ ವರದಿಯನ್ನು ಕೊಟ್ಟಿರುವಂಥದ್ದು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಕೊಟ್ಟಿರುವಂಥ ವರದಿಯಲ್ಲಿ ಇಷ್ಟೆಲ್ಲ ತೊಡಕುಗಳಿದ್ದಾವೆ. ಹಾಗಾಗಿ ಈ 3 ಜಾಗಗಳು ಕೂಡ ಸೂಕ್ತ ಅಲ್ಲ ಅನ್ನೋ ರೀತಿಯಾಗಿ. ಸೂಕ್ತಾನೆ ಅಂದ್ರೆ ಅದಕ್ಕೆ ಬೇಕಾದಂತ ಹಣವನ್ನ ಖರ್ಚು ಮಾಡಬೇಕಾಗುತ್ತಲ್ಲ. ಆ ಜಾಗ ಸಮತಟ್ಟು ಮಾಡೋದಕ್ಕೇನೆ ಕಾಮಗಾರಿಗೆ ವ್ಯಯಿಸಬೇಕಾದ ಅರ್ಧದಷ್ಟು ಹಣವನ್ನ ಇಲ್ಲಿ ಖರ್ಚು ಮಾಡಬೇಕಾಗುತ್ತೆ. ಮತ್ ಕಾಮಗಾರಿ ಅಂತ ಬಂದ್ರೆ ಅದ್ರ ಡಬಲ್ ಹಣ. ಹೀಗಾಗಿ ಹಾಗಾದ್ರೆ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಭಾಗ್ಯ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಅಥವಾ ಬೇರೆ ಯಾವುದಾದ್ರೂ ಜಾಗವನ್ನ ಗುರುತಿಸಬಹುದೇ? ಅದ್ರ ಬಗ್ಗೆನೂ ಕೂಡ ರಾಜಕಾರಣಿಗಳು ಅಥವಾ ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ನಡೆಸಬೇಕಿದೆ. ಈಗಾಗಲೇ 3 ಜಾಗ ಗುರುತಿಸಿದ್ರು, ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ತೊಡಕುಗಳಿವೆ.